ಬಟ್ ಯಾವ್ದಾದ್ರು ಜೀವನದಲ್ಲಿ ಲವ್ ಬ್ರೇಕಪ್ ಆಗೇ ಇಲ್ಲ? ಆಗಿದೆ ಪ್ಲೀಸ್, ಐ ಆಮ್ ಆಲ್ಸೋ ಹ್ಯೂಮನ್. ಖಂಡಿತ ಆಗಿದೆ. ಆಗಿರೋದ್ರಿಂದ ಬೇಜಾನ್ ಕಲ್ತಿದ್ದೀನಿ ನಾನು. ಅಯ್ಯೋ, ಮೈ ಬ್ರೇಕಪ್ ಹಸ್ ಟಾಟ್ ಮೀ ಸೋ ಮಚ್. ಆಲ್ ಮೈ ಬ್ರೇಕಪ್ಸ್. ಹೌದಾ? ಐ ಹ್ಯಾವ್ ಹ್ಯಾಡ್ ಬ್ರೇಕಪ್ಸ್. ಸಕ್ಕಾಗಿದೆ. ನಾನು ಬ್ರೇಕಪ್ ಅಂತ ಐ ಸಿಂಗ್ ಐ ಹ್ಯಾವ್ ಹ್ಯಾಡ್ ಬ್ರೇಕಪ್ಸ್. ಬ್ರೇಕಪ್ಸ್? ಯಾ, ಐ ಹ್ಯಾವ್ ಹ್ಯಾಡ್ ಬ್ರೇಕಪ್ಸ್. ದ ವರ್ಸ್ಟ್ ಬ್ರೇಕಪ್ಸ್ ಅಂದ್ರೆ? ವರ್ಸ್ಟ್ ಆಗಿರೋದು ನನ್ನ ಕಾಲೇಜ್ ಟೈಮಲ್ಲಿ ಐ ಹ್ಯಾಡ್ ದ ವರ್ಸ್ಟ್ ಬ್ರೇಕಪ್. ಇಟ್ ಇಸ್ ವೆರಿ ಬ್ಯಾಡ್. ಐ ಟುಕ್ ಅ ಲಾಟ್ ಆಫ್ ಟೈಮ್ ಟು ಕಮ್ ಔಟ್ ಆಫ್ ಇಟ್. ಐ ವಾಸ್ ಇನ್ ಫ್ಯಾಕ್ಟ್ ವೆರಿ ಡಿಪ್ರೆಸ್ಡ್ ಆಲ್ಸೋ. So it took a lot of time for me to come out of that. So I've learned. I'm in a space where ಎಷ್ಟೊಂದು ಸತಿ ನನಗೆ ಏನು ಅನಿಸ್ತಾ ಇತ್ತು ಗೊತ್ತಾ? ಐ ಟೋಲ್ಡ್ ಯು, I've become very, I was waiting for one, ಅಂದರೆ ಯಾವುದೋ ಒಬ್ಬ ನಾನು ಏನು ವರ್ತು ಅಂತ ಹೇಳೋದಕ್ಕೆ ಒಂದು ಗಂಡಸ್ ಬೇಕಾಗಿಲ್ಲ. ಅದು ನನಗೆ ಈಗ ಗೊತ್ತಾಗಿದೆ. ಐ ಡೋಂಟ್ ವಾಂಟ್ ಅ ಮ್ಯಾನ್ ಟು ಶೋ ಮೈ ವರ್ತ್. ಐ ನೋ ಮೈ ವರ್ತ್ ನೌ. I'm in a space, I'm in that space. So I've learned a lot. I mean, separations are beautiful, Mayura. Yeah, I'll tell you, being in love bere, but separation is very beautiful. People should celebrate separations. It's nice. You will learn a lot of things. You will disconnect. You have learned with a person, and when you're so mature, you're understanding that you can't be with someone you've been in love with annadalla. Adrastu beautiful realization yavudu illa. Separations are beautiful. I don't think so. ನನ್ನ ಪ್ರಕಾರ ಈಗ ಯಾವ ಸ್ಟೇಟ್ ಆಫ್ ಮೈಂಡಲ್ಲಿ ಇರ್ತಾರೆ ಅಂತಂದರೆ ಪ್ರಾಬ್ಲಿ ಇಟ್ ಆಲ್ ಡಿಪೆಂಡ್ಸ್ ಆನ್ ದ ಜನ್ರೇಷನ್ ಮೇಲೆ ಜನ್ರೇಷನ್ ಅನಿಸುತ್ತೆ. ಅಂದರೆ ಒಂದು ಐ ಆಮ್ ಅಸ್ಯೂಮಿಂಗ್ ಯುವರ್ 90s ಕಿಡ್. Yeah. ಸೊ 90s ಕಿಡ್ಡಲ್ಲಿ ಇರೋದಕ್ಕೂ ಒಂದು 2000ಅಲ್ಲಿ ಇರೋ ಕಿಡ್ಗೂ ಇಟ್ ಇಸ್ ಸೋ ಡಿಫ್ರೆಂಟ್. ಅಯ್ಯಪ್ಪ, ನನ್ ಕಾನ್ವರ್ಸೇಷನ್ ಮಾಡೋಕ್ಕಾಗಲ್ಲ ಮಯೂರ. ನನಗೆ ಏಜ್ ಆಗಿದ್ಯಾ ಅಥವಾ ನಾನೇ ಪ್ರಾಕ್ಟಿಕಲ್ ಆಗಿ ನಾನು ಇಲ್ವಾ? ನಾನು ಆಂಟಿ ತರನ ಅಂಕಲ್ ತರನ ಅನ್ಸ್ಬಿಡುತ್ತೆ. ನಿಜ, ನನಗೆ ಇವಾಗ ಇವ್ರನ್ನ ಜೆನ್ಸಿ ಕಿಡ್ಸ್ನೆಲ್ಲ ನೋಡಿದ್ರೆ I was just hooking up with him. No, he left. ಆಮೇಲೆ ಹೆಂಗ್ರಿ ಕ್ಯಾಶುವಲ್ ಆಗಿ ಹೇಳ್ತೀರಾ? ಐ ಮೀನ್ ದೇ ಡೋಂಟ್ ಎಮೋಷನಲ್ ಬ್ಯಾಗೇಜ್ ಇಲ್ಲ ಅವ್ರಿಗೆ. ಈ ಮೂಮೆಂಟ್ ಅಲ್ಲಿ ಇರ್ತಾರೆ. ಇನ್ಸ್ಟೆಂಟ್ ಕಟ್ಟು, ಕಮ್ ಆನ್, ಲೀವ್ ಇಟ್, ಕಟ್ ಇಟ್, ಲೆಟ್ಸ್ ಗೋ. ಅವರು ಹೋಗಿರೋ ಪ್ರೀತಿ ಅಳ್ಕೊಂಡು ಹಾಡ್ ಕೇಳ್ಕೊಂಡು ಪ್ರೀತಿಯ ಪಾರಿವಾಳ ಹಾರಿ ಹೋಯ್ತು ಗೆಳೆಯ ಅನ್ಕೊಂಡು ನನಗೆ ಬ್ರೇಕಪ್ ಆಯ್ತು, ನನ್ ಗೆಳೆಯ ಬಿಟ್ಟೋದ ಅಂತ ಹತ್ಕೊಂಡು ಇನ್ನೂ ನಾವು ಆ ಥರ ಏಜಲ್ಲಿ ಇದ್ದೀವಿ. ಪೀಪಲ್ ಆರ್ ಲೈಕ್, ಇವತ್ತು ಬ್ರೇಕಪ್ ಆಯ್ತು, ನಾಳೆ ಹೋಗು, ಗೋ ಫೈಂಡ್ ಸಮನ್, ಗೋ ಲೀವ್ ಯುವರ್ ಲೈಫ್. We are still crying over her. You have done that, breakups time alla feelings song alla. Obviously. ಯಾರು ಮಾಡಿಲ್ಲ ಅದನ್ನ ಅಲ್ಲ? ಅಯ್ಯೋ, ನನ್ನ ಪ್ರಕಾರ ಬೇಜಾನ್ ಆಗ್ಬಿಡ್ತೀನಿ ನಾನು. ಇನ್ನೂ ಅಳ್ತೀನಿ ಒಂದೊಂದ್ಸತಿ. ಶಿಟ್, ಯಾಕೆ ಹಂಗೆ ಮಾಡ್ತೇನೆ ನಾನು ಆ ಮೂಮೆಂಟಲ್ಲಿ ಅಂತ. ವಿ ಆರ್ ಇನ್ ದಟ್ ಏಜ್. But I like this. ಫೀಲಿಂಗ್ ಸಾಂಗ್ಸ್ ಕಿಕ್ ಕೊಡೋದು ಬೇರೆ ಥರನೇ ಇರುತ್ತಲ್ಲ, ನಥಿಂಗ್ ಟು ಬೀಟ್. ಏನಾಗ್ಬಿಡುತ್ತೆ ಗೊತ್ತಾ? ಇನ್ಸ್ಟಾಗ್ರಾಮ್ ಆಲ್ಗರಿದಮ್ಸ್ ಹಂಗೆ ಆಗ್ಬಿಡುತ್ತೆ. ಒಂದು ಸ್ಯಾಡ್ ಕೋಟ್ ನೋಡ್ಬಿಡ್ತೀರಲ್ಲ, ಅದು ಇನ್ಸ್ಟಾಗ್ರಾಮ್ ರೀಡ್ಸ್. ಇನ್ಸ್ಟಾಗ್ರಾಮ್ ಮಾಡೋಗೆಲ್ಲ ಎವ್ರಿಥಿಂಗ್ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್. ಇಟ್ ಲೀಡ್ಸ್. ನನಗೆ ಓಪನ್ ಮಾಡಕ್ಕೆ ಬೇಜಾರು ಇನ್ಸ್ಟಾಗ್ರಾಮ್. ಅವನ ಅಜ್ಜಿ ಯಾವ್ದು ನೋಡಬಾರ್ದು ಅನ್ಕೋತೀನೋ ಅದೇ ಬರ್ತಾ ಇರುತ್ತೆ. ಯು ಸಿ, people who you hate will always stick in your mind more than people you love. It will be in your heart, it will be inside. People you hate, no, they come in your Instagram, your phone, your reality, your TV, your screen, everywhere they are there. I thought to remind you, see ಆ ಸ್ಯಾಡ್ ಕೋಟ್ಸ್ ನೋಡ್ಕೊಂಡು ಅದನ್ನು ಒಂದು ಸ್ವಲ್ಪ ಟ್ರಿಪ್ ಮಾಡೋದು. ಫಸ್ಟ್ ನಾನು ಆ ಫೇಸಲ್ಲಿ ಇದ್ದೆ ಮಯೂರ. ಯಾವುದು ವಾಟ್ಸಪ್ DP ತೆಗೆಯೋದು, ಜಸ್ಟ್ ಬಿಕಾಸ್ ನಾನು ಬೇಜಾರಾಗಿದ್ದೀನಿ ಅಂತ ತೋರಿಸ್ಕೊಳ್ಬೇಕಂತ ಆ ನಾಟಕ ಎಲ್ಲ ನಾನು ಬೇಜಾನ್ ಮಾಡಿದ್ದೀನಿ. ಐ ಆಲ್ಸೋ ಡನ್ ದಟ್. ಹೂ ವಿಲ್ ನಾಟ್ ಡೂ ದಟ್, ಟೆಲ್ ಮಿ. ಅಲ್ಲ, ಎಕ್ಸಾಕ್ಟ್ಲಿ. ನಾನು ಒಂದೊಂದ್ಸಲಿ ಅದೇ ಅನ್ಸುತ್ತೆ, ಇದೆಲ್ಲ ನಾವುಗಳು ಮಾಡಿದೀವಿ. ಬ್ಲಾಕ್ ಮಾಡೋದು ಅಥವಾ ವಾಟ್ಸಪ್ DPಗಳು ತೆಗೆಯೋದು. ಆಮೇಲೆ ಅದಕ್ಕೆ ನಾವು ವರ್ಸ್ಟ್ ಥಿಂಗ್ ಏನು ಗೊತ್ತಾ? ಸ್ಯಾಡ್ ಕೋಟ್ಸ್. ಅದನ್ನ ಇನ್ಸ್ಟಾಗ್ರಾಮಲ್ಲಿ ಇವ್ರಿಗೆ ಮೆಸೇಜ್ ಕೊಡೋದನ್ನ ಅದನ್ನ ಹಾಕೋದು. ಆಮೇಲೆ ಇವೆಲ್ಲ ತಪ್ಪು ನಾನು ಮಾಡಿದ್ದೀನಿ ಆ್ಯಕ್ಚುಲಿ. ಆಮೇಲೆ ಅದನ್ನು ಅವ್ರಿಗೆ ಗೊತ್ತೂ ಆಗಿರಲ್ಲ. ಅಲ್ಲ, ಗೊತ್ತಾಗಿರುತ್ತಲ್ಲ, ಅವ್ರು ಅದನ್ನು ಆ 24 hours ಚೆಕ್ ಮಾಡೋದು. ಇವ್ನು ನೋಡಿದಾನ ಅಷ್ಟು, ಇವ್ಳು ನೋಡಿದಾಳ ಅಂತಾರೆ. ನೋಡ್ದ, ಓಕೆ ಡನ್, ನೋಡಿದಾನೆ, ಆಯ್ತು, ಆಮೇಲೆ ಡಿಲೀಟ್ ಮಾಡ್ಬಿಟ್ಟು ನೋಡಾಯ್ತು. ಅಕಸ್ಮಾತ್ ಆ್ಯಂಡ್ ಎಂಥ ಡೌನ್ ನನ್ನ ಮಕ್ಕಳು ಅಂದರೆ ಎಲ್ಲರುಗಳು. ಅಕಸ್ಮಾತ್ ಅವನ ಕೇಳಿದ್ರೆ, ಓ ಇದು ನನಗೆ ಹಾಕಿದ್ದು ಅಂತಾನೆ. ಇಲ್ಲಪ್ಪ, ನಿನಗೆ ಹಾಕ್ಲಿಲ್ಲ. ವೈ ಡು ಯು ಥಿಂಕ್ ಸೊ? ಕುಂಬಳಕಾಯಿ ಕಳ್ಳಾರೆ ನೀನು ಯಾಕೆ ಹೆಗಲ್ ಮುಟ್ಟು ನೋಡ್ಕೊಂತೀಯಾ? ಓ ಗಾಡ್. ಇದೆಲ್ಲ ಏನ್ ಗೊತ್ತಾ? ಇದನ್ನ ನಾವು ಜೆನ್ಸಿ ನೋಡಿ ಕಲಿಬೇಕು. ಇದು ಚೈಲ್ಡ್ ಬಿಹೇವಿಯರ್ ಆಕ್ಚುಲಿ. ಇದೆಲ್ಲ ಚೈಲ್ಡ್ ಬಿಹೇವಿಯರ್ ಆಯ್ತಾ? ಜೆನ್ಸಿ ಅವರೆಲ್ಲ, ಅವ್ರಿಗೆ ಟೈಮೇ ಇಲ್ಲ ಸ್ಯಾಡ್ ಕೋಟ್ಸ್ ಹಾಕಕ್ಕೆ. ಟೈಮೇ ಇಲ್ಲ ಅವ್ರಿಗೆ. ಅವರೆಲ್ಲ ಯಾಕೆ ವೈರ್ ಬಿಹೇವ್ ಲೈಕ್ ಅಂಕಲ್ಸ್ ಆಂಟೀಸ್ ಅಂತಾರೆ. ಬ್ರೋ, ಇಟ್ ಡಿಡ್ಂಟ್ ವರ್ಕ್ ಔಟ್, ಲೀವ್, ಚಿಲ್, ಮೂವ್ ಆನ್. ಹಂಗೆ ಅದನ್ನ ಚಿಕ್ಕವರಿಂದ ಕೇಳೋದಿದೆಯಲ್ಲ ನಮಗೆ. ಐಲ್ ಬಿ ಲೈಕ್, ಓ ಶಿಟ್, ಏನಿದು, ನನ್ನನ್ನೇ ಚೈಲ್ಡ್ ಮಾಡ್ಬಿಟ್ಲಲ್ಲ ಇವಳು ಅಂತ ಅನ್ಸುತ್ತೆ ಕೆಲವ್ರ ಜೊತೆ ಮಾತಾಡ್ಬೇಕಾದ್ರೆ. ಏಮಿ,
ಯಾಕೆ ಕಳ್ತಾ ಇದೆಯಾ, ವೈ ಆರ್ ಯು ಲೈಕ್ ದಿಸ್, ಮೂವ್ ಆನ್ ಬ್ರೋ. ನಾನಿಲ್ಲ ಲೆಟ್ ಮಿ ಕ್ರೈ ಅಂತ, ಟೈಮ್ ಇಲ್ಲ, ಎದ್ದೇಳು ಗೋ ಮೂವ್ ಆನ್. ಇದೇ ರೀತಿ ಇನ್ನಷ್ಟು ವಿಷಯಗಳನ್ನ ತಿಳ್ಕೊಬೇಕು ಅಂತಂದರೆ ಗೋಲ್ಡ್ ಕ್ಲಾಸ್ ವಿತ್ ಮಯೂರ ಅಂತ ಮೇನ್ ಚಾನಲ್ ಇದೆ, ಅಲ್ಲಿ ಹೋಗಿ ಪೂರಾ ವಿಡಿಯೋನ ನೀವು ನೋಡಬಹುದು. ಸೊ ಮಿಸ್ ಮಾಡಿದಿರಾ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಇಷ್ಟ ಆದರೆ ಶೇರ್ ಕೂಡ ಮಾಡಿ.